ಕೊಡು ಲಿಖಿತ. ಜಾಯ್ನ್ ಆದ್ರು. Okay, am I audible to everyone? If yes, please raise your hands so that I can see you. Okay, very good. Now I'll share the screen, the same Word file. Someone is talking, you are not audible properly. ಜೋರಾಗಿ ಮಾತಾಡ್ರಿ ಯಾರೇ ಇದ್ರು. ರೆಕಾರ್ಡ್ ಮಾಡಿ. ಐ ಸ್ಟಾರ್ಟೆಡ್ ರೆಕಾರ್ಡಿಂಗ್. ಮೊದಲೇ ಸ್ಟಾರ್ಟ್ ಮಾಡ್ಬಿಟ್ಟೆ ನಾವು. ಓಕೆ ನಾವು ಎಸ್ ಮಾಡಿ. ಓಕೆ ನಾವು ಅಬ್ದುಲ್ ಕಲಾಂ ಲೈಫ್ ಬಗ್ಗೆ ಮಾತಾಡ್ತಿದ್ಯಲ್ಲ ನಾವು. ಹಾ. So then this part of has many scientific details and is an introduction to defense and space research organizations. ಅದ್ರ ಬಗ್ಗೆ ಇದೆ ಈ ಭಾಗದಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರೈಮರಿಲಿ ಇಲ್ಲಿದೆ ನೋಡಿ. Okay, this part has many scientific details and is an introduction to defense and space research organizations. ಇವು ಕ್ಯಾಪಿಟಲ್ ಆದ್ರೆ ಬಹಳ ಒಳ್ಳೇದು. Space research organizations. Let this be in capital. Okay. Defense D capital ali. Defense D capital. Defense and space research. Kalam is an arm admi at heart. He is a normal human being. Even though he became a president, he was a great scientist. He earned Bharat Ratna, but he was very down to earth and modest. ಒಬ್ಬ ಸರಳ ಸಾಧಾರಣ ಮನುಷ್ಯ ಹೆಂಗಿರ್ಬೇಕು ಹಂಗಿದ್ದ. ಒಬ್ಬ ಸರಳ ಸಾಧಾರಣ ಮನುಷ್ಯನಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ದ. ಒಬ್ಬ ಉಚ್ಚ ಸ್ಥಾನದಲ್ಲಿ ಇರುವಂತ ಪ್ರೈಮ್ ಮಿನಿಸ್ಟರ್ಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ದ. So he was an arm admi at heart. This is shown in the book in many of his narratives through his interaction with even the insignificant people. Insignificant people ಅಂದ್ರೆ ಅವ್ರು ಯಾರಿಗೂ ಪರಿಚಯ ಇರಂಗಿಲ್ಲ. ಅಗದಿ ಲೋ ಲೆವೆಲ್ದಾಗ ಏನೋ ಕೆಲಸ ಮಾಡ್ತಿರ್ತಾರೆ ಒಂದು ಆರ್ಗನೈಸೇಷನ್ದಾಗ. ಅವ್ರು ಹಿಡಿದು ಇನ್ಸಿಗ್ನಿಫಿಕೆಂಟ್ ಅಂದ್ರೆ ಯಾರು ಇಂಪಾರ್ಟೆಂಟ್ ಅಲ್ಲ. ಇನ್ ದ ಹೈರಾರ್ಕಿ ಅಂದ್ರೆ ಒಂದು ಪೋಸ್ಟ್ ನಲ್ಲಿ ಅಗದಿ ಇನ್ಸಿಗ್ನಿಫಿಕೆಂಟ್ ಸಂಬಂಧ ಇರ್ಲಾರ್ದವ್ರು, ಬಹಳ ಇಂಪಾರ್ಟೆಂಟ್ ಅಲ್ಲದವ್ರು, ಮತ್ತೆ ವೆರಿ ಇಂಪಾರ್ಟೆಂಟ್ ಪೀಪಲ್, ಇವನ್ ದ ಇನ್ಸಿಗ್ನಿಫಿಕೆಂಟ್ ಪೀಪಲ್ ಇನ್ ದ ಹೈರಾರ್ಕಿ ಅಂಡ್ even the insignificant through his narrative, through his interaction with even the insignificant people and the most significant people and the most significant people. ಯಾಕಂದ್ರ ಇವರೇನ್ ಮುಂದೆ ಹೇಳ್ತಾರಲ್ಲ ಯಾರು ಇನ್ ದ ಹೈರಾರ್ಕಿ, ದಟ್ ಇಸ್ ಬ್ರಹ್ಮ ಪ್ರಕಾಶ್, ಸತೀಶ್ ಧವನ್, ವಿಕ್ರಮ್ ಸರ್ಬಾಯ್, ಇವರೆಲ್ಲ ಇನ್ಸಿಗ್ನಿಫಿಕೆಂಟ್ ಇರಲಿಲ್ಲ. ದೇವರ್ ಮೋಸ್ಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು ನಾವು. They were most significant people. Who are the most significant people? That is Brahma Prakash, Satish Dhawan, Indira Gandhi. Okay, then Ramanna, very great people, scientists, Prime Minister. ಇವರೆಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇತ್ತು. ಅದೇ ರೀತಿ ಒಬ್ಬ ಸಾಧಾರಣ ಮನುಷ್ಯನ್ ಕೂಡ ಅವ್ರು ಅದೇ ರೆಸ್ಪೆಕ್ಟ್ ಇಂದ ಮಾತಾಡ್ತಿದ್ರು. ಅದು ಈ ಬುಕ್ ನಲ್ಲಿ ಇದೆ. ದೆನ್ ಇಟ್ಸ್ ಆಲ್ ಅಬೌಟ್ ಅಬ್ದುಲ್ ಕಲಾಂಸ್ ಲೈಫ್ ಆರ್ ಸೇಮ್ ಸಮರಿನೂ ಅನ್ಬೋದು ನೀವು.
ನೆಕ್ಸ್ಟ್ ಏನಿದೆ ಯಾವುದು ಸೆಕೆಂಡ್ ಭಾಗದಲ್ಲಿ ಏನಿತ್ತು ದ ನೆಕ್ಸ್ಟ್ ಸೆಗ್ಮೆಂಟ್ ಈಸ್ ರಿಲೇಟೆಡ್ ಟು ರಿಸರ್ಚ್. ಇದನ್ನ ಸೆಕೆಂಡ್ ಭಾಗನ ಇಲ್ಲಿ ಎಂಟರ್ ಮಾಡ್ತೀನಿ ಸೊ ದಟ್ ಸೆಕೆಂಡ್ ಭಾಗದ ಗೊತ್ತಾಗುತ್ತೆ. ದೆನ್ ಥರ್ಡ್ ಸೆಗ್ಮೆಂಟ್ ಐ ಜಸ್ಟ್ ಹ್ಯಾವ್ ಅ ಸ್ಪೇಸ್ ಹಿಯರ್ ಸೊ ದಟ್ ಯು ಕ್ಯಾನ್ ಮೇಕ್ ಔಟ್ ದ ಡಿಫರೆನ್ಸ್. ಸೊ ಇನ್ನೂ ಡೀಪ್ ಆಗಿ ಹೋಗ್ಬೋದು ನೋಡ್ರಿ. ಫಸ್ಟ್ ಸೆಗ್ಮೆಂಟ್ ಅಲ್ಲಿ ನೀವು ಎಲ್ಲೆಲ್ಲಿ ಕಲ್ತಾನೆ ಏನೇನ್ ಕಲ್ತಾನೆ ಅದು ಬರೀಬಹುದು. ಈ ಭಾಗ ಯಾವುದು ದಿಸ್ ಪಾರ್ಟ್ ಯು ಕ್ಯಾನ್ ರೈಟ್ his father name, mother name, his childhood days, elementary school. Then you can go for high school, intermediate. Everything can be added here. Then in this segment you can add how he worked in ISRO and DRDO. ಅದರಲ್ಲಿ ಕೆಲಸ ಮಾಡಬಹುದು. Third segment covers the years from 80 to 91. ಸೆಕೆಂಡ್ ಸೆಗ್ಮೆಂಟ್ ನಾಗ ಏನಿದೆ ಯೂಶುವಲಿ ಇಸ್ರೋದ ಕೆಲಸ ಮಾಡಿದ್ದೇ ಇದೆ ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ. ದ ನೆಕ್ಸ್ಟ್ ಸೆಗ್ಮೆಂಟ್ ಅಂದ್ರೆ ಸೆಕೆಂಡ್ ಸೆಗ್ಮೆಂಟ್ ನೋಡ್ರಿ. ದಿಸ್ ಇಸ್ ದ ಸೆಕೆಂಡ್ ಸೆಗ್ಮೆಂಟ್. ಸೊ ಅದರಲ್ಲಿ ಏನ್ ಸಿಗ್ತದೆ ನಿಮ್ಗೆ? ಇಟ್ ಈಸ್ ವರ್ಕ್ ಆನ್ SLV3. Okay. And then third segment covers the years from 1980 to 1991. ಎಲ್ಲಿಂದ ಎಲ್ಲಿ ತನಕ ನೋಡ್ರಿದು? This is from 1980 to 1991 when Kalam is posted from ISRO to Military Defense Lab. ಇಸ್ರೋದಿಂದ ಎಲ್ಲಿ ಹಾಕಿದ್ರು ಅವ್ರಿಗೆ? ಡಿಫೆನ್ಸ್ ಲ್ಯಾಬ್ನಾಗ ಹಾಕಿದ್ರು. ದಟ್ ಈಸ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ. ಫಿಲ್ಡ್ ವಿತ್ ಮೆನಿ ಪಿಕ್ಚರ್ಸ್. ದಿಸ್ ಸೆಕ್ಷನ್ 2 ಕೀಪ್ಸ್. ಇದ್ರಾಗೂ ಬಹಳಷ್ಟು ಪಿಕ್ಚರ್ಸ್ ಅದಾವು. This section 2 keeps us entertained and to imagine he worked mostly in the government institution, uh, uh, government with bureaucracy and red tapes. Where ಆಗಬೇಕಾ ಇದು? Where? Okay. So and to imagine he worked mostly in the government institution. ನೋಡ್ರಿಗ ಇಂಥ ಒಬ್ಬ ಹಾರ್ಡ್ ವರ್ಕರ್, ಆಮೇಲೆ ಎಂತಲ್ಲ ವೆರಿ ವಿಷನರಿ ಪ್ಯಾನ್, ಹಾರ್ಡ್ ವರ್ಕರ್. ಇವ್ರು ಯೂಶಲಿ ಪ್ರೈವೇಟ್ ನಾಗ ಇರ್ತಾರೆ, ಗವರ್ಮೆಂಟ್ ನಲ್ಲಿ ನಿಂತು ಸಿಗೋದು ಕಷ್ಟ. ಅದಕ್ಕಲ್ಲೇ ಅನ್ಲಿಕ್ಕತ್ತಾನ ವಾಟ್ ಈಸ್ ಟೆಲಿಂಗ್. ಅಂಡ್ ಟು ಇಮ್ಯಾಜಿನ್ ಹಿ ವರ್ಕ್ ಮೋಸ್ಟ್ಲಿ ಇನ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ವೇರ್ ಬ್ಯೂರೋಕ್ರಸಿ ಅಂಡ್ ರೆಡ್ ಟೇಪ್ಸ್ ಆರ್ ದ ಆರ್ಡರ್ ಆಫ್ ದ ಡೇ. ರೆಡ್ ಟೇಪ್ಸ್ ಅಂದ್ರೆ ಹಿಂಗ ಈ ಪೇಪರ್ ಈ ಟೇಬಲ್ ಮೇಲೆ ಆ ಟೇಬಲ್ ಮೇಲೆ ಹೋಗ್ಬೇಕು, ಅದಕ್ಕೆ ಯಾರು ಬರ್ಬೇಕು? ಅವ್ನು ಚಪರಾಸಿನೇ ಬರ್ಬೇಕು, ನಾ ಇಡಂಗಿಲ್ಲ. ಸೊ ಅವ್ರವ್ರು ನಮ್ ಕೆಲಸ ಇಟ್ಟೆ ನಾವ್ ಮಾಡಂಗಿಲ್ಲ ಅದನ್ನ. ಲೈಕ್ ದಿಸ್ ರೆಡ್ ಟೇಪ್ಸ್ ಅಂತ ಹೇಳ್ರ. ಆಮೇಲೆ ಅವನ್ ಬಳಿ ಹೋಗ್ಬೇಕಂದ್ರ ಅಪಾಯಿಂಟ್ಮೆಂಟ್ ತಗೋಬೇಕು, ಇದಕ್ಕೂ ರೆಡ್ ಟೇಪ್ ಅಂತ ಹೇಳ್ತಾರ. ದೆನ್ ಇನ್ನೊಂದೇನಪ್ಪ, ದ ಅದರ್ ವರ್ಡ್ ಹಿ ಯೂಸ್ ಬ್ಯೂರೋಕ್ರಸಿ ಅಂದ್ರ ಎಲ್ಲಾನು ಲೆಟರ್ ಥ್ರೂ ಆಗ್ಬೇಕು, ಪಟ ಜಲ್ದಿ ಮಾತ್ಲೆ ಫೋನ್ನೇ ಕೆಲಸ ಆಗಂಗಿಲ್ಲ. ನಿಂಗೆ ಏನೋ ಒಂದ್ ಸಾಮಾನ್ ಬೇಕಾಯ್ತಪ್ಪ, ಬರೀ ಒಂದ್ ₹100 ಸಾಮಾನ್ ಬೇಕು ಅಂದ್ರೆ ನೀನು ರಿಕ್ವಿಸಿಷನ್ ಕಳಿಸ್ಬೇಕು, ಅದಕ್ಕೆ ಪ್ರೊಸೀಜರ್ ಗವರ್ಮೆಂಟ್ ನಾಗ ಇಂತ ಇರ್ತಾವ, ಅದು ಬ್ಯೂರೋಕ್ರಸಿ ಅಂತಾರ. ಸೊ ಅವೆಲ್ಲ ಇದ್ರೊಳಗೂ ಇವ್ರು ಕೆಲಸ ಮಾಡಿದ್ರು. ದಟ್ಸ್ ಅ ಗ್ರೇಟ್ ಥಿಂಗ್ ವಿಚ್ ಕಲಾಂ ಡಿಡ್. ವೇರ್ ಬ್ಯೂರೋಕ್ರಸಿ ಅಂಡ್ ರೆಡ್ ಟೇಪ್ಸ್ ಆರ್ ದ ಆರ್ಡರ್ ಆಫ್ ದ ಡೇ, ಅಂದ್ರೆ ಡೈಲಿ ಅವೇ ಇರ್ತಾವ. ವಿ ಹ್ಯಾವ್ ಆಲ್ ಹರ್ಡ್ ಆಫ್ SLV3, PSLV, ಆಕಾಶ್. ಓಕೆ, ಆಕಾಶ್, ನಾಗ್, Agni, Trishul in the news, and these technological achievements marks the success of what is now. What India is now on board. What India is now. One of the strongest and determined space organization in India. ISRO and DRDO are, ಹಿಂಗ್ ಬರಿಬೋದು ನೀವು, ISRO and DRDO are the strongest and determined aeronautical and space organizations of India ಅಂತಂದ್ರೆ ಸಾಕು. ನೆಕ್ಸ್ಟ್ the last segment ಅಲ್ಲಿ the last segment is connected with the later years, ಕಡೆ ವರ್ಷಗಳು, where Kalam is bestowed upon with a series of awards. His thought and his visions for a proud India, ಯಾವ ರೀತಿ ಇಂಡಿಯಾ ಇರಬೇಕು ಅಂತ ಅವರ ಆಸೆ ಇತ್ತು. It is almost impossible not to be inspired by the life of Mr. Kalam. This segment, along with the conclusion, also mentions Kalam's dream for year 2020. Ignited Minds ಅಂತ ಇನ್ನೊಂದು ಬುಕ್ ಬರೀತಾರೆ ಕಲಾಮ. ಅದರಲ್ಲಿ 2020ಗೆ ವಿಕಸಿತ ಭಾರತ ಆಗ್ಬೇಕಂತ ಅವ್ರ ಆಸೆ ಇತ್ತು. ಓಕೆ, ಸೊ ಅದ್ರ ಬಗ್ಗೆನೂ ಇಲ್ಲಿ ಬರೆದಿದ್ದಾರೆ. ಮುಂದೆ ಅವರು ಯು ಕ್ಯಾನ್ ಆಡ್ he worked on nuclear test as well as he was conferred with the award of Padma Bhushan, then Padma Vibhushan, and then Bharat Ratna also can be added here. Okay, ಇಲ್ಲಿ ನೀವು ಲಾಸ್ಟ್ ಪಾರ್ಟ್ ಅಲ್ಲಿ ಅಗ್ನಿ ಮಿಸೈಲ್ ಮಾಡಿ ಮುಂದೆ ತಮ್ಮ ಬಿಫೋರ್ ಜಾಯ್ನಿಂಗ್ ಆಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ,
He was working as a national security advisor also, I hope. So ಅವನ್ನೆಲ್ಲ ಹಾಕ್ಬೋದು ಇಲ್ಲಿ. So that is how a simple summary ಅಂತ ಹೇಳ್ಬೋದು ನೀವು. Next part. Man need difficulties, says Kalam. Explain or comment on the personality of. ಮತ್ ಒಳ್ಳೇದೇ ಇದೆ ಕಮೆಂಟ್ on the ಈಗ ಬರೇ ಪರ್ಸನಾಲಿಟಿ. ಪರ್ಸನಾಲಿಟಿ ಅಂದ್ರ ಅವ್ರದ್ದು ಏನು ಸೈಂಟಿಫಿಕ್ ಇದು ಅದಲ್ಲ ಅಚೀವ್ಮೆಂಟ್ಸ್ ಅವು ಬರೆಯಂಗಿಲ್ಲ ಇಲ್ಲಿ. ಪರ್ಸನಾಲಿಟಿ ಅಂದ್ರೆ ಅವ್ರು ಹೇಗಿದ್ರು, ವ್ಯಕ್ತಿತ್ವ ಹೇಗಿತ್ತು ಅದು ಬರಿಬೇಕಿಲ್ಲಿ. ಅಲ್ಲಿ ನೀವು ಅವರು ಪೃಥ್ವಿ ಮಾಡಿದ್ರು, ಅಗ್ನಿ ಮಾಡಿದ್ರು ಅವೆಲ್ಲ ಬರಂಗಿಲ್ಲ. ಹಾ, ಅದು ಮಾಡ್ಬೇಕಂದ್ರೆ ಏನ್ ಅವರು ತಮ್ಮ ವ್ಯಕ್ತಿತ್ವನ ತೋರಿಸ್ಕೊಟ್ರಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್, ಅದನ್ನ ನೀವು ಬರಿಬಹುದು. So, comment on the personality of Abdul Kalam. The profundity and the range of Kalam's ideas. Profound ಅಂದ್ರೆ ಅಗಾಧವಾದಂತದ್ದು. Range of ideas. ಬರೀ ಒಂದು ಎರಡು ಐಡಿಯಾ ಅಲ್ಲ, ಸಾಕಷ್ಟು ಐಡಿಯಾಸ್ ಇದು. Would mesmerize anyone. ಯಾರಿಗಾದ್ರೂ ದಿಗ್ಭ್ರಮೆಗೊಳಿಸ್ತದ. He had tremendous vitality. ಬಹಳಷ್ಟು ಅವ್ರ ಬಳಿ ಶಕ್ತಿ ಇತ್ತು, ಆತ್ಮಶಕ್ತಿ ಅಂತ ಹೇಳ್ಬೋದು. His conversation was always fresh and stimulating. If you have listened to Kalam any moment of time, it was very cheerful. He was very cheerful when he used to talk. ಮಾತಾಡ್ಬೇಕಂದ್ರೆ ಎಷ್ಟು ಹುಮ್ಮಸ್ಸಿನಿಂದ ಮಾತಾಡ್ತಿದ್ರು ಕಲಾಂ ಅವರು. ಅವ್ರ ಕಡೆ ದಿನಗಳವರೆಗೂ ಕೂಡ ಬಹಳ ಹುಮ್ಮಸ್ಸಿನಿಂದ ಮಾತಾಡ್ತಿದ್ರು. ವೆರಿ ಫ್ರೆಶ್ ಅಂಡ್ ಸ್ಟಿಮ್ಯುಲೇಟಿಂಗ್. ಹಿ ಹ್ಯಾಡ್ ಅನ್ ಇಂಟ್ಯೂಟಿವ್ ರ್ಯಾಪೋ ವಿತ್ ದ ಹಂಬ್ಲೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಪೀಪಲ್. ಅವರು ಬಹಳ ಕೆಳಗಿನವರು, ದುಡ್ಡಿರ್ಲಾರ್ದವರು, ಬಡವರು, ಮತ್ತ ಬಹಳ ಹಂಬಲ್ ಇರುವಂತ ಮಂದಿ, ಅಂಜಿ ನಡೆಯುವಂತ ಮಂದಿ ಕೂಡನು ಬಹಳ ಒಳ್ಳೆ ರ್ಯಾಪೋ ಇತ್ತು ಅವ್ರದ್ದು. ಅವ್ರಂದ್ರೆ ಅವ್ರಿಗೆ ಬಹಳ ಪ್ರೀತಿ, ಸಾಧಾರಣ ಮನುಷ್ಯ ಬಹಳ ಪ್ರೀತಿ ಅವರಿಗೆ. ಅನ್ ಇಂಡಿಕೇಶನ್ ಆಫ್ ಹಿಸ್ ಓನ್ ಸಿಂಪ್ಲಿಸಿಟಿ ಅಂಡ್ ಇನಿಯಟ್ ಸ್ಪಿರಿಚುಯಾಲಿಟಿ. ಯಾಕಂದ್ರೆ ಅದು ಏನ್ ತೋರಿಸ್ಕೊಡ್ತದ, ಸಾಧಾರಣ ಮನುಷ್ಯ ಕೂಡ ಒಳ್ಳೆಯವರು ಇರೋದ್ರಿಂದ ಅವ್ರು ಎಷ್ಟು ಸ್ಪಿರಿಚುವಲ್ ಇದ್ರು ಮತ್ತೆ ಎಷ್ಟು ಸಿಂಪಲ್ ಇದ್ರು ಅಂತ ತೋರಿಸ್ಕೊಡ್ತದ. ಇದು ಕಲಾಂ ಅವ್ರ ಪರ್ಸನಾಲಿಟಿ. ಇದನ್ನ ಬರಿಬೇಕು ನಾವು ಇಲ್ಲಿ. ಏನ್ ಬರಿಬೇಕು? ಕಲಾಂ ಅವ್ರ ಬಳಿ ಬಹಳಷ್ಟು ಐಡಿಯಾಸ್ ಇದ್ದು, ಅವರಲ್ಲಿ ಥಾಟ್ಸ್ ಐಡಿಯಾಸ್ ಬಹಳ ಇದ್ರು. ಅವ್ರು ಯಾವಾಗ್ಲೂ ಫ್ರೆಶ್ ಇರ್ತಿದ್ರು. ಅವ್ರ ಮಾತು ಕೇಳಿದ್ರೆ ಖುಷಿ ಆಗ್ತಿತ್ತು. ಅವ್ರು ಸಾಧಾರಣದಿಂದ ಸಾಧಾರಣ ಮನುಷ್ಯರು ಕೂಡ ಮಾತಾಡ್ತಿದ್ರು, ದೊಡ್ಡ ವ್ಯಕ್ತಿಗಳನ್ನು ಅದೇ ರೀತಿ ಮಾತಾಡ್ತಿದ್ರು. ಅವರು ಬಹಳ ಸಿಂಪಲ್ ಇದ್ರು. ಇನ್ ದ ಇಂಟ್ರೊಡಕ್ಷನ್ ಚಾಪ್ಟರ್, that the story is an account, I hope, not just of my personal trims and tribulation, but of the success and setbacks of science establishment in modern India. Okay. So, in the introduction chapter, the introduction chapter is an account. Introduction chapter. ಇಲ್ಲಿ ಮಿಸ್ಟೇಕ್ ಇದೆ ಸ್ವಲ್ಪ. Just a moment. ಸ್ವಲ್ಪ ಮಿಸ್ಟೇಕ್ ಇದೆ. I'll just correct it. Be on the line. Matches. IUMPH. Okay. Enter. Okay. Fine. Now, okay, this story is an account, I hope, not just of my personal trials and tribulations, okay, but of success and setbacks. Okay, modern India. This is we have to copy, right? So, ಇಲ್ಲಿ ನಾನು okay, this story. In the introduction chapter, he says ಅಂತ ಅಂದ್ಬಿಡು ಮೇಲೆ. He, in the introduction chapter, he says, control V. Okay. ಅವ್ರು ಏನ್ ಹೇಳ್ತಾರ ತಮ್ಮ ಇಂಟ್ರೊಡಕ್ಷನ್ ಚಾಪ್ಟರ್ ದಲ್ಲಿ? He tells that this story is an account, I hope, not just of my personal triumphs and tribulations. ಬರೇ ನನ್ನ ಸಾಧನೆಗಳ ಬಗ್ಗೆ ಅಷ್ಟೇ ಅಲ್ಲ, but of successes and setbacks of the science establishments in the modern India. ಬರೇ ನಾನು ಏನ
ಸಾಧನೆ ಮಾಡಿ ಅದಷ್ಟೇ ಅಲ್ಲ, ಯಾವ ರೀತಿ ಸೆಟ್ ಬ್ಯಾಕ್ಗಳದು, ಯಾವ ರೀತಿ ಫೇಲ್ಯೂರ್ಸ್ ಅದು ನಮ್ಮ ದೇಶದ ಸೈನ್ಸ್ ಹಿಸ್ಟ್ರಿಯಲ್ಲಿ ಅದ್ರ ಬಗ್ಗೆನೂ ಕೂಡ ಇದೆ ಅಂತ ಹೇಳಿಂದ ಆ ಇದರಲ್ಲಿ ಅವ್ರು ಹೇಳ್ತಾರ. ಅಂದ್ರೆ ಅವರು ತಮ್ಮ ಪರ್ಸನಾಲಿಟಿ ಹೆಂಗಿತ್ತು, ಬರೇ ತಮ್ಮ ದೊಡ್ಡ ದೊಡ್ಡ ಮಾತು ಹೇಳಿಲ್ಲ, ಅವರು ಏನೇನ್ ಫೇಲ್ಯೂರ್ ಆಗಿದಿಲ್ಲ ಅದು ಕೂಡ ಅಲ್ಲಿ ಹೇಳಿದಾರ. ಆಯ್ತಾ? ಸೊ ಹಿ ಇಸ್ ವೆರಿ ಸಿನ್ಸಿಯರ್ ಅಂತ ಹೇಳಿ ಈ ವಾಕ್ಯದಿಂದ ತೋರಿಸಬಹುದು ನಾವು. ನೆಕ್ಸ್ಟ್, ಆ ಇಂಡಿಯಾ ಸ್ಟ್ರಗ್ಲಿಂಗ್. ಇಂಡಿಯಾ ಅವಾಗ ಏನ್ ಮಾಡತ್ತಿತ್ತು? ಇಟ್ ವಾಸ್ ಸ್ಟ್ರಗ್ಲಿಂಗ್ ಟು ಎಸ್ಟಾಬ್ಲಿಷ್ ಇಟ್ ಸೆಲ್ಫ್ ಇನ್ ದ ಟೆಕ್ನಾಲಜಿಕಲ್ ಫೋರ್ ಫ್ರಂಟ್. ಏನ್ ಮಾಡ್ಲಿಕ್ಕೆ ಅವಾಗ ನಮ್ಮ ದೇಶ, ನಾವು ಟೆಕ್ನಾಲಜಿಯಲ್ಲಿ ನಾವು ಬಡದಾಡ್ಲಿಕ್ಕತ್ತಿದ್ದೇವು, ಮುಂದೆ ಬರ್ಬೇಕಂತ ಹೇಳಿ ಬಡದಾಡ್ಲಿಕ್ಕತ್ತಿದ್ದೇವು. ಅಂತ ಟೈಮ್ದಲ್ಲಿ ಇವರು ಕೆಲಸ ಮಾಡಿದ್ರು. ಇಟ್ ಈಸ್ ದ ಸ್ಟೋರಿ ಆಫ್ ನ್ಯಾಷನಲ್ ಎಸ್ಪಿರೇಷನ್ ಅಂಡ್ ಆಫ್ ಕೋಆಪರೇಟಿವ್ ಎಂಡಿವರ್. ಇದು ಯಾಕೆ ಹೇಳಿಕೆ ತಗೋತ, ಅವ್ರು ಅಂದಿದ್ದ ಮಾತ್ರಿಂದ ಅವ್ರ ಪರ್ಸನಾಲಿಟಿ ಗೊತ್ತಾಗ್ತದೆ. ಅವ್ರು ಏನ್ ಹೇಳ್ತಾರ, ಹಿ ಆಲ್ಸೋ ಸೇಡ್ ದ್ಯಾಟ್, ಅಂದ್ರೆ ಇಟ್ ಈಸ್ ಅನ್ನೋಕ್ಕಿಂತ ಹಿ ಆಲ್ಸೋ ಫೆಲ್ಟ್ ದ್ಯಾಟ್ ಅನ್ಬೋದು, ಹಿ ಆಲ್ಸೋ ನರೇಟ್ಸ್ ದ್ಯಾಟ್ ಅನ್ನು ಅನ್ಬೋದು. ಸಿ ಇಫ್ ಯು ವಾಂಟ್ ಟು ಟೆಲ್ ದಟ್ ಹಿಸ್ ಪರ್ಸನಾಲಿಟಿ, he also he also narrates that, or he also narrates that, he also narrates that ಅಂದ್ರೆ, or he was of the opinion that ಅನ್ಬೋದು, he was of the opinion that he narrates that ಹೇಳ್ಬಿಟ್ಟು. He also narrates that it is not, it narrates that his story was of national aspiration and cooperative endeavor. ನೋಡ್ರಿ, ಅವ್ರದ್ದು ಆ ಬುಕ್ ನಲ್ಲಿ ಏನ್ ಬರೆದಿದಾರ, ಅವ್ರ ಸ್ಟೋರಿ ಒಳಗೆ ಏನಿದೆ, ನ್ಯಾಷನಲ್ ಎಸ್ಪಿರೇಷನ್, ದೇಶ ಯಾವ ರೀತಿ ಮುನ್ನಡಿಬೇಕು, ಮತ್ತೆ ಕೋಆಪರೇಟಿವ್ ವಾಟ್ ಇಸ್ ಸೇಸ್ ಎಂಡಿವರ್, ನೀವ್ ಏನೇ ಮಾಡ್ಬೇಕಂದ್ರೆ ಎಲ್ಲಾರು ಕೂಡ್ಕೊಂಡು ಮಾಡ್ಬೇಕಾಗತ್ತದ, ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಪರ್ಸನಾಲಿಟಿ ಹೇಳಿಕತ್ತಾವ ಇವೆಲ್ಲ. ಆಯ್ತಾ? ಅವ್ರ ಪರ್ಸನಾಲಿಟಿ ಏನೇನ್ ಹೇಳ್ತದ, ಫಸ್ಟ್ ಒನ್, ಅವರು ಅವ್ರ ಐಡಿಯಾಸ್ ಬಹಳ ಪ್ರೊಫೌಂಡ್ ಇದ್ದು, ಶಾಣೆ ಇದ್ರು. ಸೆಕೆಂಡ್, ಅವರು ಆಲ್ವೇಸ್ ಫ್ರೆಶ್ ಸಿಮ್ಯುಲೇಟಿಂಗ್ ಇದ್ರು. ನೆಕ್ಸ್ಟ್, ಬಹಳ ಹಂಬಲ್ ಡೌನ್ ಟು ಅರ್ತ್ ಇದ್ರು, ಯಾಕಂದ್ರೆ ಸಾಧಾರಣ ಮನುಷ್ಯರು ಮತ್ತು ದೊಡ್ಡ ಮನುಷ್ಯರುಗಳು ಒಂದೇ ರೀತಿ ನಡ್ಕೋತಿದ್ರು. ನೆಕ್ಸ್ಟ್, ಅದಾದ ತಕ್ಷಣ ಅವರು ತಮ್ಮ ಸ್ಟೋರಿ ಹೇಳುವಾಗ ಬರೇ ತಮ್ಮ ಗೆಲುವಿನ ಬಗ್ಗೆ ಹೇಳಿಲ್ಲ, ತಮ್ಮ ಸೋಲಿನ ಬಗ್ಗೆ ಕೂಡ ಹೇಳ, ಅದು ಅವ್ರ ಪರ್ಸನಾಲಿಟಿ. ಓಕೆ, ದೆನ್ ಅದಾದ ಬಳಿಕ ಅವ್ರ ಸ್ಟೋರಿ ಒಳಗ ಯಾವ ರೀತಿ ದೇಶದ ಆಸೆ ಕನಸುಗಳನ್ನು ಕಾಣಬೇಕು, ಕನಸುಗಳನ್ನ ನೆನ್ಸ್ ಮಾಡ್ಬೇಕು, ಮತ್ತ ಅದ್ ಮಾಡ್ಬೇಕಂದ್ರೆ ಎಲ್ಲಾರು ಕೋಆಪರೇಟಿವ್ ಆಗಿ ಕೆಲಸ ಮಾಡ್ಬೇಕು, ಅದ್ರ ಬಗ್ಗೆ ಹೇಳಿದ್ರು. ಈಟ್ ಇಂಡಿವಿಜುವಲ್ ಕ್ರಿಯೇಚರ್ ಆನ್ ದಿಸ್ ಬ್ಯೂಟಿಫುಲ್ ಪ್ಲಾನೆಟ್ ಇಸ್ ಕ್ರಿಯೇಟೆಡ್ ಬೈ ಗಾಡ್ ಅಂತಿದ್ರು ಅವರು. ಓಕೆ, ಟು ಫುಲ್ಫಿಲ್ ಅ ಪರ್ಟಿಕ್ಯುಲರ್ ರೋಲ್. ಯಾವುದೇ ಒಂದು ವ್ಯಕ್ತಿ, ಒಂದು ಪ್ರಾಣಿ ಏನು ಈ ಜಗತ್ತಲ್ಲಿ ಹುಟ್ಟಾರ, ಅವ್ರೆಲ್ಲರೂ ಒಂದಿಲ್ಲ ಒಂದು ಕೆಲಸಕ್ಕಾಗಿನೇ ಹುಟ್ಟಿದ್ದಾರ ಅಂತ ಹೇಳ್ತಿದ್ರು. ಅವ್ರ ವ್ಯಕ್ತಿತ್ವ ಅದು. ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ಇನ್ ದಿಸ್ ಲೈಫ್ ಈಸ್ ಥ್ರೂ ಹಿಸ್ ಹೆಲ್ಪ್. ಎಚ್ ಇಸ್ ಕ್ಯಾಪಿಟಲ್ ಅಂದ್ರೆ ದೇವ್ರು. ನಾ ಏನೆಲ್ಲ ಅಚೀವ್ ಮಾಡೀನಿ, ಇದು ಆ ದೇವರ ದಯದಿಂದ. ನಾ ಮಾಡಿನ ತಂದ್ಕೊಳ್ಳಿಲ್ಲ, ಆ ದೇವರ ದಯದಿಂದ ಮಾಡಿನ ಅಂತ ಹೇಳ್ತಿರು. ಅಂಡ್ ಅನ್ ಎಕ್ಸ್ಪ್ರೆಷನ್ ಆಫ್ ಹಿಸ್ ವಿಲ್. ಅವ್ರ ಇಚ್ಛೆ ಇತ್ತು, ದೇವರ ಇಚ್ಛೆ ಇತ್ತು. ಎಚ್ ಇಸ್ ಕ್ಯಾಪಿಟಲ್, ಎಚ್ ಇಸ್ ಗಾಡ್ ಹಿಯರ್, ಹಿಸ್ ವಿಲ್. ದೇವರ ಇಚ್ಛೆ ಇತ್ತು ಅಂತ ನಾ ಮಾಡಿದೆ. ನಾನೇನ್ ಸಾಧಾರಣ ಮನುಷ್ಯ, ದೇವರಿದ್ದ ಮಾಡಿಸಿದ. ಅಂದ್ರ ಎಂಥ ವ್ಯಕ್ತಿತ್ವ, ನಾನು ಮಾಡಿನಂತ ಹೇಳಿಕೆ ತಯಾರಿಲ್ಲ, ಅಂತ ವ್ಯಕ್ತಿತ್ವ. ದಟ್ ಈಸ್ ಆಲ್ ಅಬೌಟ್ ದ ಪರ್ಸನಾಲಿಟಿ ಆಫ್ ಅಬ್ದುಲ್ ಕಲಾಂ. ವಿ ಆರ್ ಆಲ್ ಬಾರ್ನ್ ವಿತ್ ಅ ಡಿವೈನ್ ಫೈರ್ ಇನ್ ಅಸ್. ನಮ್ಮೆಲ್ಲರಲ್ಲಿ ಡಿವೈನ್ ಫೈರ್ ಇದೆ. ಅವರ್ ಎಫರ್ಟ್ಸ್ ಶುಡ್ ಬಿ ಟು ಗಿವ್ ವಿಂಗ್ಸ್ ಟು ದಿಸ್ ಫೈರ್ ಅಂಡ್ ಫಿಲ್ ದ ವರ್ಲ್ಡ್ ವಿತ್ ಗ್ಲೋ ಆಫ್ ಇಟ್ಸ್ ಗುಡ್ನೆಸ್. ನಮ್ಮೆಲ್ಲ ಅವರ ವ್ಯಕ್ತಿತ್ವ ಹೇಳ್ತದೆ ಬಂತಿದ್ದು ಏನಾಯ್ತದ, ನಮ್ಮೆಲ್ಲರಲ್ಲಿ ಆ ಒಂದು ಡಿವೈನ್ ಫೈರ್ ಇದೆ. ಆ ಫೈರ್ಗೆ ನಾವು ಪಕ್ಕಗಳನ್ನು ಕೊಟ್ಟು ನಾವು ಹಾರಬೇಕು, ಎಲ್ಲ ಒಳ್ಳೆಯದನ್ನು ಹಬ್ಬಿಸ್ಕೊತಿರ್ಬೇಕು, ಬೆಳಕನ್ನು ಚೆಲ್ಬೇಕು, ಒಳ್ಳೆಯ ಬೆಳಕನ್ನು ಚೆಕ್ಬೇಕು. ಕಲಾಂ ವಾಸ್ ಆಫ್ ದ ಒಪಿನಿಯನ್ ದಟ್ ಮ್ಯಾನ್ ನೀಡ್ಸ್ ಹಿಸ್ ಡಿಫಿಕಲ್ಟೀಸ್ ಬಿಕಾಸ್ ದೇ ಆರ್ ನೆಸೆಸರಿ ಟು ಎಂಜಾಯ್ ಸಕ್ಸಸ್. ನಿಮಗ್ ಖುಷಿ ಆಗ್ಬೇಕಂದ್ರೆ ದುಃಖ ಇದ್ರೆ ನಿಮ್ಗೆ ಖುಷಿ ಆಗ್ತದ. ಬರೇ ಖುಷಿ ಆಗಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ಗೆ ಯಾವಾಗೋ ಖುಷಿ ಆಯ್ತದ, ಇದರರ್ಥ ನೀನು ನಾರ್ಮಲ್ ಕಂಡೀಷನ್ ಅಲ್ಲದಿ, ಅಥವಾ ಕಷ್ಟದಲ್ಲಿದ್ದಾಗೆ ನಿಂಗೆ ಸುಖದ ಅನುಭವ ಆಗ್ತದ ಅಂತೇಳಿ ಅವರು ಹೇಳ್ತಿದ್ರು. He was of the opinion that man needs difficulties because they are necessary to enjoy success, and that adversity always presents opportunity for introspection. Adversity, ನಿನ್ನ ನಿನಗ ಮನಸ್ಸಿನ ತಕ್ಕ ಲೈಫ್ ನಡೆಯಕತ್ತಿಲ್ಲ ನಿನಗೆ,
ಕೆಟ್ಟ ಪರಿಸ್ಥಿತಿ ನಡೆದಿದೆ, ನಿನ್ನ ಕೈಯಾಗ ಏನೂ ಇಲ್ಲ, ಹೆಂಗ ಮಾಡ್ಲಿ ಅನ್ನುವಂತ ಪರಿಸ್ಥಿತಿ ಬಂದ್ಬಿಡ್ತದೆ, ಅಡ್ವರ್ಸಿಟಿ. ನೀನು ವಿಚಾರ ಮಾಡಿದ್ದೆ ಬೇರೆ, ಅದು ಆಗೋದೇ ಬೇರೆ. ಅಂತದಿದ್ದಾಗ ಇವ್ರಂತಾರ ಅದೊಂದು ಅಪಾರ್ಚುನಿಟಿ ಅಂತ ತಿಳ್ಕೊ. ನೀನ್ ಏನು ಇಂಟ್ರೋಸ್ಪೆಕ್ಷನ್ ಮಾಡ್ಲಿಕ್ಕೆ, ಯಾಕೆ ನನ್ ಕೂಡ ಹಿಂಗ ಆಗ್ಲಿಕ್ಕತ್ತದ, ಮುಂದೆ ಈ ರೀತಿ ಆಗ್ಲಾರ್ದಾಗ ಹೆಂಗ್ ನಡ್ಕೋಬೇಕು, ಈ ರೀತಿ ಅವ್ರದ್ದು ವಿಚಾರಧಾರೆ ಇತ್ತು. ಹಿ ವಾಸ್ ಅ ಮ್ಯಾನ್ ಆಫ್ ಗ್ರೇಟ್ ಇಂಟೆಲೆಕ್ಚುಯಲ್ ಇಂಟೆಗ್ರಿಟಿ ಅಂಡ್ ಸ್ಕಾಲರ್ಶಿಪ್. ಅವ್ರದ್ದು ಇಂಟೆಲೆಕ್ಚುಯಲ್ ಇಂಟೆಗ್ರಿಟಿ ಅಂದ್ರೆ ಬರೇ ನಾನೇ ಶಾಣೆ ಅಂತಿರಲಿಲ್ಲ. ಇಂಟೆಲೆಕ್ಚುಯಲ್ ಇಂಟೆಗ್ರಿಟಿ ಅಂದ್ರೆ ಬೇರೆಯವ್ರು ಏನಾದ್ರು ಐಡಿಯಾ ಕೊಟ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ದಟ್ ಈಸ್ ಇಂಟೆಲೆಕ್ಚುಯಲ್ integrity and scholarship. In the sense, he was very intelligent. This this book covers a lot of behind the scene information and technical details about India's satellite and missile program. ಈ book ನಾಗ ಬಹಳಷ್ಟು ಇವೆಲ್ಲ ಕೊಟ್ಟಿದ್ದಾನ. SLV3 Prithvi. This might readers who want to get to about Kalam to know his ideas, space missile program, huge complex. Challenging. The book sub-tree management technique adopted by Kalam, but at the same time, okay, fine. Either bad. Let us not add this. This book covers a lot of behind the scene information. ಅದು ಬೇಡ, ಯಾಕಂದ್ರೆ ಅವ್ರು ಬರೀ ಅವ್ರ ವ್ಯಕ್ತಿತ್ವ ಬಗ್ಗೆ ಕೇಳಿದ್ದಾರೆ. Let us not add this. ಕಾಣ್ಲಿಕ್ಕತ್ತದಲ್ಲಪ್ಪ ಸ್ಕ್ರೀನ್? Raise your hands if you can see. Okay. Oops. Man is difficulties, says Kalam. Okay. Then the book does gives a glimpse of the participatory management technique adopted by Kalam, but at the same time, it does not go into details. Okay. ಈ book ನಲ್ಲಿ ಏನ್ ಹೇಳ್ತದೆ ನೋಡ್ರಿ, ನಾನು ನಿಮ್ಗೆ ಹೇಳಿದ್ದೆ, the book does give the glimpse of participatory management technique. ಅಂದ್ರೆ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೇಕು, ಎಲ್ಲಾರನ್ನು ಕೂಡಿಸಿ ಐಡಿಯಾ ತಗೊಂಡು ಡಿಸಿಷನ್ ತಗೋಬೇಕು. ದಟ್ ಇಸ್ ಪಾರ್ಟಿಸಿಪೇಟರಿ ಟೈಪ್ ಆಫ್ ಮ್ಯಾನೇಜ್ಮೆಂಟ್. ಆದ್ರೆ ಇದನ್ನ ಬಹಳ ಡಿಟೇಲ್ ಆಗಿ ಹೇಳಿಲ್ಲ. ಸೊ ಅವರ ವ್ಯಕ್ತಿತ್ವ ಬಗ್ಗೆ ಕೆಲವೊಂದು ಲೈನ್ ದಲ್ಲಿ ಹೇಳಿದಾರೆ. ಐ ಹೋಪ್ ದಿಸ್ ಈಸ್ ಸಫಿಶಿಯಂಟ್. ಈ ರೀತಿ ಬರೆದ್ರೆ ಸಾಕು. ಐ ಥಿಂಕ್ ಇಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಹಿಸ್ ಪರ್ಸನಾಲಿಟಿ. ನೋಡ್ರಿ, ಕ್ವಶನ್ ಇದೇ ರೀತಿ ಕೇಳ್ತಾನ ಅಂತ ಹೇಳಿಕ್ ಬರಂಗಿಲ್ಲ. ಕ್ವಶನ್ ನ ಹಿಂದ ಮುಂದೆ ಮಾಡಿ ಕೇಳ್ಬೋದು. ಯಾವುದೇ ರೀತಿ ಕೇಳಿ, ನಿಮಗ ಅವ್ರ ಬಗ್ಗೆ ಗೊತ್ತಿದ್ರ ಕ್ವಶನ್ ಹಿಂದ್ ಮುಂದೆ ಕೇಳಿದ್ರು ನೀವು ಬರೀಬಹುದು. ಡು ಯು ಅಗ್ರಿ? ಇದೇ ಕ್ವಶನ್ ಕೇಳ್ತಾರಂತ ಸರ್ ನೀವು ಮತ್ತು ಪರ್ಸನಾಲಿಟಿ ಹೇಳಿದ್ರಿ, ಪರ್ಸನಾಲಿಟಿ ಕೇಳಿಲ್ಲ ಬೇಡ್ರಿ ಆಮೇಲೆ. Next, describe the early life and education of Abdul Kalam. Very important, early life and education. Okay. Question number 3, describe the early life and education of Abdul Kalam. Let us go into the details here. Answer. Abul Pakir, APJ. A stands for Abul, P stands for Pakir, and J for Jainul Abdin, his father's name. Abul Pakir Jainul Abdin Abdul Kalam was born on 15th October 1931 to a Tamil Muslim family in a pilgrimage center. Pilgrimage center ಅಂದ್ರೆ ಎಲ್ಲಿ? ಪಿಲಿಗ್ರಿಮೇಜ್ ಅಂದ್ರೆ ಈಗ ವಯಸ್ಸಾದವ್ರು ಹೋಗ್ತಾರಲ್ಲ, ತೀರ್ಥ ಸ್ಥಳ. ಪಿಲಿಗ್ರಿಮೇಜ್ ಸೆಂಟರ್ ಆಫ್ ರಾಮೇಶ್ವರಂ ಆನ್ ಪಂಬನ್ ಐಲ್ಯಾಂಡ್. ಓಕೆ. ದೆನ್ ಇನ್ ಮಡ್ರಾಸ್ ಪ್ರೆಸಿಡೆನ್ಸಿ. ಅವಾಗ ಮಡ್ರಾಸ್ ಪ್ರೆಸಿಡೆನ್ಸಿ ಒಳಗಿದೆ. ಈಗ ಹೆಂಗ ನಮ್ದು ಬಿಜಾಪುರ ಬಾಂಬೆ ಪ್ರೆಸಿಡೆನ್ಸಿ ಮೇಲೆ ಬರ್ತಿತ್ತು ಬಿಫೋರ್ ಇಂಡಿಪೆಂಡೆನ್ಸ್, ಅವಾಗದು ಇದೇನು ರಾಮೇಶ್ವರಂ ಇತ್ತು ಪಂಬನ್ ಐಲ್ಯಾಂಡ್ ನಲ್ಲಿ. ದಿಸ್ ವಾಸ್ ಇನ್ ಮಡ್ರಾಸ್ ಪ್ರೆಸಿಡೆನ್ಸಿ ಅಂಡ್ ನೌ ದ ಸ್ಟೇಟ್ ಆಫ್ ತಮಿಳುನಾಡು. ಈಗ ಎಲ್ಲಿದೆ? ತಮಿಳುನಾಡಲ್ಲಿದೆ. ಸೊ ಇದರಲ್ಲಿ ಏನ್ ಹೇಳಿದಾನ, ಅಕ್ಟೋಬರ್ 15, 1931 ಒಂದು ಸಣ್ಣ ಮೀಡಿಯಂ ಕ್ಲಾಸ್, ಮಿಡಲ್ ಕ್ಲಾಸ್ ತಮಿಳ್ ಮುಸ್ಲಿಂ ಫ್ಯಾಮಿಲಿದಲ್ಲಿ ರಾಮೇಶ್ವರಂದಲ್ಲಿ ಯಾವುದು ಅವಾಗಿನ ಮಡ್ರಾಸ್ ಪ್ರೆಸಿಡೆನ್ಸಿದಲ್ಲಿತ್ತು, ಅಲ್ಲಿ ಅವರು ಹುಟ್ಕೊಂಡ್ರು. ಈಗ ಅದು ತಮಿಳುನಾಡುದಲ್ಲಿದೆ. ಹಿಸ್ ಫಾದರ್ ಜೈನುಲಾಬ್ದೀನ್, ಅವ್ರ ಫಾದರ್ ಹೆಸರೇನಿತ್ತು? ಜೈನುಲಾಬ್ದೀನ್ ಇತ್ತು. ವಾಸ್ ಅ ಬೋಟ್ ಓನರ್. ಅವ್ರದೊಂದು ಬೋಟ್ ಇತ್ತು. ಅಂಡ್ ಇಮಾಮ್ ಆಫ್ ಲೋಕಲ್ ಮಾಸ್ಕ್. ಇಮಾಮ್ ಅಂದ್ರ ಐ ಥಿಂಕ್ ಹೆಡ್ ಆಫ್ ದ ಮಾಸ್ಕ್. ನಾವು ಇಮಾಮ್ನು ಅಂತೇವು. ಇನ್ನೊಂದು ಸರ್ ಇಮಾಮ್ ಮಾಸ್ಕ್ ಸರ್, ಒನ್ ಸೆಕೆಂಡ್ ಪ್ಲೀಸ್, ಒನ್ ಸೆಕೆಂಡ್.
सर मॉस्क का हेड इमाम होता है क्या? हाँ इमाम हेड रहता है sir। वो एक पर्टिकुलर मॉस्क का नमाज। नमाज वगैरह पढ़ाते हैं। और वो शादी कराते हैं, वो कौन, काजी क्या हो? हाँ काजी। वो काजी। इसको छोड़ के और कुछ रहता है? दो। दो ही रहता है, इमाम और काजी। ओके फाइन। कपड़ा। काजी नहीं कपड़ा, ठीक है। ओके, ವೆಲ್ಕಮ್ ಬ್ಯಾಕ್. ನಾವ್ ಹಿಸ್ ಫಾದರ್ ವಾಸ್ ಜೈನುಲಾಬ್ದೀನ್. ಬಾಳ ಚಂದ ಬರ್ದ ನೋಡ್ರಿ, ಕರೆಕ್ಟ್ ಬರ್ದಾರ ಇಲ್ಲಿ. ಹಿಸ್ ಫಾದರ್ ಜೈನುಲಾಬ್ದೀನ್, ನೇಮ್ ಇಸ್ ಜೈನುಲಾಬ್ದೀನ್, ವಾಸ್ ಅ ಬೋಟ್ ಓನರ್. ಅವ್ರದೊಂದು ಬೋಟ್ ಇತ್ತು. ಅದೇ ರೀತಿ ಅವ್ರ ಕೊಕೊನಟ್ ಗ್ರೂವ್ನು ಇತ್ತು, ತೆಂಗಿನ ತೋಟನೂ ಇತ್ತು. ಅಂಡ್ ಹಿ ವಾಸ್ ಅ ಇಮಾಮ್. ಇಮಾಮ್ ಅಂದ್ರೆ ಆ ಪರ್ಟಿಕ್ಯುಲರ್ ಮಾಸ್ಕ್ ಏನಿರ್ತದಲ್ಲ, ಮಸ್ಜಿದ್, ಆ ಮಸ್ಜಿದ್ ಆ ಮಸ್ಜಿದ್ ಹೆಡ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಮಾಮ್ ಅಂದ್ರೇನು? ಮಸ್ಜಿದ್ ಹೆಡ್ ಆಫ್ ಅ ಲೋಕಲ್ ಮಾಸ್ಕ್. ಹಿಸ್ ಮದರ್, ಅವ್ರ ಮದರ್ ಹೆಸರು ಆಶಿಯಮ್ಮ, ವಾಸ್ ಅ ಹೌಸ್ ವೈಫ್, ಅಂದ್ರೆ ಮನೆಯೊಳಗೆ ಕೆಲಸ ಮಾಡ್ತಿದ್ರು. ಹಿಸ್ ಫಾದರ್ ಓನ್ಡ್ ಅ ಫೆರಿ ದಟ್ ಟುಕ್ ಹಿಂದೂ ಪಿಲಿಗ್ರಿಮ್ಸ್ ಬ್ಯಾಕ್ ಅಂಡ್ ಫೋರ್ತ್ ಬಿಟ್ವೀನ್ ರಾಮೇಶ್ವರಂ ಅಂಡ್ ದ ನೌ ಅನ್ಇನ್ಹ್ಯಾಬಿಟೆಡ್ ಧನುಷ್ಕೋಡಿ. ಆಯ್ತಾ? ಸೊ ನಾವು ಅನ್ಇನ್ಹ್ಯಾಬಿಟೆಡ್ ಬಿಟ್ರಪ್ಪ, ಅದು ಬೇಡ, ಈಗ ಯಾರು ಇಲ್ಲ ಅಂತಾರಲ್ಲಿ, ಬೇಡ. ಧನುಷ್ಕೋಡಿ ಅಂತ ಬರ್ದ್ಬಿಡ್ರಿ ಡೈರೆಕ್ಟ್. ಅಂಡ್ ಧನುಷ್ಕೋಡಿ, ಐ ಹೋಪ್ ಧನುಷ್ಕೋಡಿ ಒಳಗೆ ಯಾರು ಅದಾರ ಇಲ್ಲಿ ಗೊತ್ತಿಲ್ಲ ಈಗ ನಂಗೆ. ಫೈನ್. ಹಿಸ್ ಫಾದರ್ ಓನ್ಡ್ ಅ ಫೆರಿ. ಫೆರಿ ಅಂದ್ರೇನು? ಅದೇ ಬೋಟ್. ಫೆರಿ ಇಸ್ ಅ ಬೋಟ್ ದಟ್ ಟುಕ್, ಯಾಕಂದ್ರೆ ಬೋಟ್ ಓನರ್ ಅವ್ರದೊಂದು ಬೋಟ್ ಇತ್ತು, ಅವ್ರು ಏನ್ ಮಾಡ್ತಿದ್ರು ಬಿಸ್ನೆಸ್. ಹಿಸ್ ಫಾದರ್ ಓನ್ಡ್ ಅ ಫೆರಿ ದಟ್ ಟುಕ್ ಹಿಂದೂ ಪಿಲಿಗ್ರಿಮ್ಸ್ ಬ್ಯಾಕ್ ಅಂಡ್ ಫೋರ್ತ್ ಬಿಟ್ವೀನ್ ರಾಮೇಶ್ವರಂ ಅಂಡ್ ಧನುಷ್ಕೋಡಿ. ಇವೆರಡರ ನಡುವೆ ಅವ್ರಿಗೆ ಕರ್ಕೊಂಡ್ಬರ್ದು ಬಿಡುದು ಮಾಡ್ತಿದ್ರು. ಕಲಾಂ ವಾಸ್ ದ ಯಂಗೆಸ್ಟ್ ಆಫ್ 4 ಬ್ರದರ್ಸ್. 4 ಮಂದಿ ಬ್ರದರ್ಸ್ ಎಲ್ಲರಿಗಿಂತ ಸಣ್ಣವ. ಅಂಡ್ ಒನ್ ಸಿಸ್ಟರ್ ಇನ್ ಇಸ್ ಫ್ಯಾಮಿಲಿ. ಸೊ ಟೋಟಲ್ ಎಷ್ಟು ಮಂದಿ ಮೆಂಬರ್ಸ್ ಅವನಿಗೆ? 5 ಜನ. ಒಬ್ರು ತಂಗಿ, ಆಮೇಲೆ 4 ಯಂಗೆಸ್ಟ್ ಆಫ್ 4 ಬ್ರದರ್ಸ್ ಅಂಡ್ ಒನ್ ಸಿಸ್ಟರ್, ಅಂದ್ರೆ ಇವನೇ ಸಣ್ಣವ. ಉಳ್ಕಿಯವ್ರು ಎಲ್ಲಾರು ದೊಡ್ಡವರು. ಅಂದ್ರೆ ಇವನ್ಕಿಂತ ದೊಡ್ಡವ್ರು ಎಷ್ಟು ಮಂದಿ? 4 ಮಂದಿ. ಟೋಟಲ್ 5 ಮಂದಿ ಅದಾರ. ಎಲ್ಲಕ್ಕಿಂತ ಸಣ್ಣವ್ ಕಲಾಮ. 3 ಮಂದಿ ಬ್ರದರ್, ಒಬ್ರು ಸಿಸ್ಟರ್ ಅಂತ ಹೇಳ್ತಾರೆ ಇಲ್ಲಿ. ದೆನ್ his ancestors had been wealthy traders and landholders. ಮೊದಲಿನವ್ರ ancestors. Okay. With numerous properties and large tracts of land. ಅದು ನಿಮ್ಗೆ ನೆನಪಿದ್ರೆ ಬರೀ, ಇಲ್ಲ ಬಿಡ್ರಿ. ಇವ್ರ ancestors ಬಳಿ ಸಾಕಷ್ಟು ಲ್ಯಾಂಡ್ ಇತ್ತು, ಸಾವುಕಾರ ಇದ್ರು ಅಂತ ಹೇಳ್ತಾರೆ. Their business had involved in trading groceries between mainland and the island, and to from Sri Lanka, as well as ferrying pilgrims between mainland and Pamban. As a result, the family acquired the title Mera Kalam Yakivar, wooden boats steerers, which over the year became shortened to Marakir. With the opening of Pamban Bridge to the mainland, and however, the business failed and the family fortune. Okay, ಇಲ್ಲಿ ನಡೀತದೆ. ಯು ಕ್ಯಾನ್, ಇದು ಬುಕ್ ಇಲ್ಲ, ಇಲ್ಲಿ ತರ ಅಂತ ಕೊಟ್ಟಿಲ್ಲ, ಮುಂದೆ ಕೊಟ್ಟಿರ್ಬೋದು. ಇವ್ರ ಅನ್ಸಿಸ್ಟರ್ಸ್ ಅಂದ್ರೆ ಕಲಾಂ ಅವರು ಅಜ್ಜ ಅವರು. ಓಕೆ. ಹ್ಯಾಡ್ ಬಿನ್ ವೆಲ್ದಿ ಟ್ರೇಡರ್ಸ್ ಅಂಡ್ ಲ್ಯಾಂಡ್ ಓನರ್ಸ್. ಇವರು ಬಹಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರು, ಮತ್ತು ಅವ್ರದ್ದು ಸಾಕಷ್ಟು ಭೂಮಿ ಇತ್ತು ಅವ್ರ ಬಳಿ. ವಿತ್ ನ್ಯೂಮರಸ್ ಪ್ರಾಪರ್ಟೀಸ್, ಬಹಳಷ್ಟು ಪ್ರಾಪರ್ಟಿ ಇತ್ತು ಅವ್ರದ್ದು. ಅಂಡ್ ಲಾಸ್ಟ್ ಟ್ರಾಕ್ಟ್ಸ್ ಆಫ್ ಲ್ಯಾಂಡ್, ಬಹಳಷ್ಟು ಲ್ಯಾಂಡ್ ಇತ್ತು. ದೇರ್ ಬಿಸ್ನೆಸ್ ಹ್ಯಾಡ್ ಇನ್ವಾಲ್ವ್ಡ್ ಟ್ರೇಡಿಂಗ್ ಗ್ರಾಸರೀಸ್, ಗ್ರಾಸರಿ ಐಟಮ್ಸ್ ಮಾರ್ತಿದ್ರು. ಬಿಟ್ವೀನ್ ಮೇನ್ ಲ್ಯಾಂಡ್ ಅಂಡ್ ಐಲ್ಯಾಂಡ್. ಮೇನ್ ಲ್ಯಾಂಡ್ ಅಂಡ್ ಐಲ್ಯಾಂಡ್ ಅಂದ್ರೆ ಈ ರಾಮೇಶ್ವರಂ ಐಲ್ಯಾಂಡ್ ಅದ. ಮೇನ್ ಲ್ಯಾಂಡ್ ಅಂದ್ರೆ ಇಂಡಿಯಾ ಒಳಗ. ಇಂಡಿಯಾ ಒಳಗೆ ಭಾಗ ರಾಮೇಶ್ವರಂ, ಆದ್ರ 3 ಕಡೆ ಸಮುದ್ರ ಇತ್ಲಾ, ಅಲ್ಲಿಂದ ಒಳಗಡೆ. ಎಲ್ಲಿಂದ ಬರ್ತಿತ್ತು ಸಾಮಾನ? ಅಂಡ್ ಟು ಅಂಡ್ ಫ್ರಮ್ ಶ್ರೀಲಂಕಾ. ಶ್ರೀಲಂಕಾದಿಂದ ಸಾಮಾನ್ ತರುದು, ಅಲ್ಲಿ ಕೊಡುದು, ಬಿಸ್ನೆಸ್ ಮಾಡ್ತಿದ್ರು. ಆಸ್ ವೆಲ್ ಆಸ್ ಫೆರಿಂಗ್ ಪಿಲಿಗ್ರಿಮ್ಸ್ ಬಿಟ್ವೀನ್ ಮೇನ್ ಲ್ಯಾಂಡ್ ಅಂಡ್ ಪಂಬನ್. ಮೇನ್ ಲ್ಯಾಂಡ್ ಇಂದ ಪಂಬನ್ಗೆ, ಪಂಬನ್ ಒಳಗೆ ರಾಮೇಶ್ವರಂ ಇದೆ. ಸೊ ಅಲ್ಲಿಂದ ಜನನ ಕರ್ಕೊಂಡ್ ಬರುದು ಬಿಡುದು, ಬೋಟ್ನಾಗ ಅದು ಮಾಡ್ತಿದ್ರು. ಆಸ್ ಅ ರಿಸಲ್ಟ್ ದ ಫ್ಯಾಮಿಲಿ ಅಕ್ವೈರ್ಡ್ ದ ಟೈಟಲ್ ಆಫ್ ಮಾರಾ ಕಲಾಂ ಕವೀರ್. ನೆನ್ಪಿದ್ರೆ ಬರೀರಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ. ಅದ್ರ ಹೆಸರೇನು? ವುಡನ್ ಬೋಟ್ ಸ್ಟಿಯರರ್ಸ್. ಏನು ಅದು ಮೋಸ್ಟ್ಲಿ ತಮಿಳಲ್ಲಿದೆ. ಅದಕ್ಕೊಂದು ಟೈಟಲ್ ಕೊಡ್ತಾರೆ, ವುಡನ್ ಬೋಟ್ ಸ್ಟಿಯರ್ಸ್ ಅಂತ. ನೆನಪಿದ್ರೆ ಮಾಡ್ರಿ, ಇಲ್ಲ ಬಿಡ್ರಿ. ವಿಚ್ ಓವರ್ ದ ಇಯರ್ಸ್ ಬಿಕಮ್ ಶಾರ್ಟನ್ ಟು ಬರಕಿಯರ್. If you don't remember, leave it. If you don't remember, leave this line. Or shall I delete it? ಬೇಕಂದ್ರ ಮಾಡ್ರಿ, ಬ್ಯಾಡ ಅಂದ್ರೆ ಬಿಡ್ರಿ. ಇಲ್ಲಿಂದ ಇಲ್ಲಿ ತನ ಹೊಸದಾಗ್ತದ, ನೆನಪಿರ್ಲಿಕ್ಕ ಬಿಟ್ಟು ಬಿಡ್ರಿ. ಐ ಹ್ಯಾವ್ ಅಂಡರ್ಲೈನ್ ದಿಸ್, ಯು ಕ್ಯಾನ್ ಲೀವ್ ದಿಸ್. ಓಕೆ. ನೆಕ್ಸ್ಟ್, with the opening with the opening of Pamban Bridge to the mainland in 1914. ಓಕೆ, ಪಂಬನ್ ಬ್ರಿಡ್ಜ್ ಸ್ಟಾರ್ಟ್ ಮಾಡಿದ್ರು 1914 ದಾಗ, ಇಂಡಿಯಾಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ. ಹವೆವರ್ ದ ಬಿಸ್ನೆಸ್ ಫೇಲ್ಡ್. ಏನೋ ಅವಾಗ ಬಿಸ್ನೆಸ್ ಮುಂದ, ಆಮೇಲೆ ಬಿಸ್ನೆಸ್ ಫೇಲ್ ಆಯ್ತು. ಅಂಡ್ ದ ಫ್ಯಾಮಿಲಿ ಫಾರ್ಚೂನ್ ಅಂಡ್ ಪ್ರಾಪರ್ಟೀಸ್ ವರ್ ಲಾಸ್ಟ್ ಓವರ್ ಟೈಮ್. ಬಹಳಷ್ಟು ಏನೋ ಅವ್ರ ದುಡ್ಡಿತ್ತು, ಆಮೇಲೆ ಬಹಳಷ್ಟು ಪ್ರಾಪರ್ಟಿ ಇತ್ತು, ಎಲ್ಲ ಹೋಗಿಬಿಡ್ತು. ಅಪಾರ್ಟ್ ಫ್ರಮ್ ಎನ್ಸಿಸ್ಟ್ರಲ್ ಹೋಮ್, ಬರೇ ಒಂದು ಮನಿ ಮಾತ್ರ ಉಳಿತು. ಅನ್ಸಿಸ್ಟರ್ ಹೋಮ್, ಅಪಾರ್ಟ್ ಫ್ರಮ್ ಅನ್ಸಿಸ್ಟರ್ ಹೋಮ್ ಎಲ್ಲ ಹೋಯ್ತತ್ತ.
that they business failed and the family fortune and properties were lost over time apart from ancestral home. ಆ ಮನೆ ಒಂದು ಬಿಟ್ಟು ಎಲ್ಲ ಕಳ್ಕೊಂಡ್ರು ಅವರು. By his early childhood, Kalam's family had become poor. ಅವನ early childhood ಅನ್ನೋದಾಗೆ ಕಲಾಂಸ್ ಫ್ಯಾಮಿಲಿ ಬಡವಾಗಿತ್ತು. At an early age, he sold newspaper to supplement his family income. Okay, ನ್ಯೂಸ್ ಪೇಪರ್ ಸೆಲ್ ಮಾಡ್ತಿದ್ರು ಸ್ವಲ್ಪ ಸಪೋರ್ಟ್ ಮಾಡ್ಲಿಕ್ಕೆ. ಕೆಲವೊಂದು ಕಡೆ ಹಂಗ ಹೇಳ್ಯಾರ, ಈ ಬುಕ್ ಅಷ್ಟು ಕ್ಲಿಯರ್ ಆಗಿ ಬರ್ದಿಲ್ಲ ಅದನ್ನ. ಯು ಕ್ಯಾನ್ ಹವ್ ಎವರ್ ರೈಟ್ ಇಟ್. ಕೆಲಸ ಮಾಡ್ತಿದ್ರು ಅವ್ರು, ಹೌದು. ಏನ್ ಮಾಡ್ತಿದ್ರು? ನ್ಯೂಸ್ ಪೇಪರ್ ಸೆಲ್ ಮಾಡ್ತಿದ್ರು ಕೆಲಸ. ದೆನ್ ಆಫ್ಟರ್ ದಟ್, ಸಿ ವಿ ಆರ್ ಡಿಸ್ಕಸಿಂಗ್ ದ ಕ್ವಶನ್. ವಾಟ್ ಇಸ್ ದಟ್? ಇಟ್ ವಿಲ್ ಎಂಡ್ ಇನ್ another 10 minutes. We'll complete this question immediately. ಏನಿದ್ ಕ್ವಶನ್ ಅದು? ಡಿಸ್ಕ್ರೈಬ್ ದ ಅರ್ಲಿ ಲೈಫ್ ಅಂಡ್ ಎಜುಕೇಶನ್ ಆಫ್ ಅಬ್ದುಲ್ ಕಲಾಂ. ದಟ್ ವಿ ಆರ್ ಡಿಸ್ಕಸಿಂಗ್. Then he sold newspapers to supplement his family's income. In his school days, Kalam had average grades. ಸಾಧಾರಣ ಹುಡುಗಿದ್ದ, ಬಹಳ ಶಾಣೆ ಇರ್ಲಿಲ್ಲ ಅಂತ ಅರ್ಥ. Average grade, but was described as a bright and hardworking student who had a strong desire to learn. He uh, he splitting methods. Okay. He Okay. He was intelligent, especially in mathematics ಅಂತ ಅನ್ಬೋದು. He was good in mathematics ಅನ್ಬೋದು. ಏನಾಯ್ತು ಗೊತ್ತಾಗಂಗಿಲ್ಲ ಇಲ್ಲಿ. So what we'll write is he was good in mathematics. Then after Squats Higher Secondary School, his education uh, uh, here he has done a mistake. He went to Scots High School. Okay. He went to Scots High School for his education, or in Ramanathapuram directly. It is in Ramanathapuram. Okay. Or after his studies in Squats High School, Higher Secondary School in Ramanathapuram, he went on to attend St. Joseph College at Trichy. At Trichy, a lot of mistakes are there at Trichy. Then okay, fine. Then he studied aeronautical engineering. Then he studied aeronautical engineering in University of Madras ಅನ್ಲಿಕ್ಕೆ ಬರಂಗಿಲ್ಲ ಇದು. Madras Institute of Technology, MIT. Madras Institute of Technology. Madras Institute of Technology. ಇಲ್ಲಿ ಕಲ್ತ್ರು. In short, it is called as MIT. MIT ಅಂದ್ರೆ ಏನ್ ಹೇಳ್ಬೋದು ನೀವು? ಮೆಡ್ರಾಸ್ ನಲ್ಲಿದೆ, ಚೆನ್ನೈದಲ್ಲಿ. From where he graduated in sorry. Then he studied. ಇಲ್ಲಿ ನೀವು ಹಿಂಗ ಅನ್ಬೋದು. Yes. It's a mistake. ಮುಂದೆ ಇದೆ ಇಲ್ಲಿ. Okay, I have unnecessarily added this. Okay, Trichy. He went to attend St. Joseph College at Trichy. Okay, comma, from where he graduated in physics in 1954. He moved to Madras in 1955 to study aerospace alla aeronautical engineering ಇಲ್ಲಿ. This is not aerospace engineering. This is aeronautical engineering. AERONAUTICAL.
aeronautical engineering in Madras Institute of Technology. Now it is now also it is a very premier institute, MIT. MIT. Any moment it may stop. Another 5 minutes are there. No worries. MIT. While Kalam was working on a senior class project, when Kalam was working in a senior class project ಮೇಲೆ work ಮಾಡುವಾಗ, the dean was dissatisfied with his lack of progress and threatened to revoke his scholarship unless the project was finished within the next 3 days. ಹೌದು, ಅವ್ರು ಡೀನ್ ಏನ್ ಹೇಳ್ತಾರ, 3 ದಿವಸ ಮುಗಿಸ್ಲಿಲ್ಲ ಅಂದ್ರೆ ನಿಂದು ಸ್ಕಾಲರ್ಶಿಪ್ ನೇ ಕ್ಯಾನ್ಸಲ್ ಮಾಡ್ತೀರಂತಾರ. ಯಾವಲ್ಲಿ? MIT ಒಳಗೆ ಇಂಜಿನಿಯರಿಂಗ್ ಕಲಿಯುವಾಗ ಪ್ರಾಜೆಕ್ಟ್ ಮಾಡಾಕತ್ತಿರೋ ಒಂದು ಪ್ರಾಜೆಕ್ಟ್ ಮುಗಿಸ್ಲಿಲ್ಲ ಅಂದ್ರ ನಿಂದು ವಾಟ್ ವಿಲ್ ಡೂ, ವಿ ವಿಲ್ ಕ್ಯಾನ್ಸಲ್ ಯುವರ್ ಸ್ಕಾಲರ್ಶಿಪ್. ರಿವೋಕ್ ಅಂದ್ರ ಹೊಳಿ ತಕೊಂಡ್ಬಿಡ್ತೀವ ಅಂತ ಹೇಳಿದ್ರು. 3 ದಿವಸನೇ ಮಾಡ್ಲಿಕ್ಕಂದ್ರ ಕಲಾಂ ಮೆಟ್ ದ ಡೆಡ್ ಲೈನ್. ಅವ್ರು 1 ದಿವಸ ಮೊದಲೇ ಮಾಡಿಬಿಟ್ರು. Impressing the dean, who later said to him, I was putting you under the stress and asking you to meet a difficult deadline. ನಿನ್ ಮೇಲೆ ಸ್ಟ್ರೆಸ್ ಹಾಕ್ಲಿಕ್ಕತ್ತಿದ್ಯಾ, ಯಾವ್ದು ಸಾಧ್ಯ ಇಲ್ಲ ಅಂತ ಒಂದು ಡೆಡ್ ಲೈನ್ ಹಾಕ್ಲಿಕ್ಕತ್ತಿದ್ಯಾ ನಿನ್ ಮೇಲೆ, ಟು ಮೀಟ್ ಎ ಡಿಫಿಕಲ್ಟ್ ಹೆಡ್ ಲೈನ್. ಹಿ ನ್ಯಾರೋಲಿ ಮಿಸ್ಡ್ ಅಚೀವಿಂಗ್ ಹಿಸ್ ಡ್ರೀಮ್ ಆಫ್, ಇದು ಮುಗಿತಿದ್ರು. ದಿಸ್ ಇಸ್ ಒನ್ ಪಾರ್ಟ್. ಅವ್ರ ಏನ್ ಹೇಳಿದ್ರು, ನಿನ್ ಮೇಲೆ ನಾನು ಪ್ರೆಷರ್ ಹಾಕ್ಲಿಕ್ಕತ್ತಿದ್ಯಾ, ಆದ್ರೆ ನೀ ಅದನ್ನ ಬಹಳ ಚೆನ್ನಾಗಿ ಸಾಧಿಸಿ ತೋರಿಸಿದಿ ಅಂತ ಹೇಳ್ತಾರೆ. ಎಲ್ಲಿ? ಇಲ್ಲಿ ಹೇಳ್ತಾರ. ಸೊ ಇದು ನೆಕ್ಸ್ಟ್ ಲೈನು. ಆ ನೆಕ್ಸ್ಟ್ ಲೈನ್ ನಾಗ ಏನ್ ಹೇಳ್ತಾರ, ಹಿ ನ್ಯಾರೋಲಿ ಮಿಸ್ಡ್ ಅಚೀವಿಂಗ್ ಹಿಸ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಫೈಟರ್ ಪೈಲಟ್. ನ್ಯಾರೋಲಿ ಮಿಸ್ಡ್ ಅಂದ್ರೆ ಏನಾಗುತ್ತೆ, ಅಲ್ಲಿ ಟೋಟಲ್ ಎಷ್ಟು ಬಂದಿದ್ರು? There were, I think, 9 people were selected and 8 people were selected. He was the 9th person. ಹಿಂಗಾಗಿ he narrowly missed his dream of becoming fighter pilot as he placed 9th in qualifiers and only 8 positions were available in Indian Air Force. IAF ಅಂದ್ರೆ Indian Air Force. Indian Air Force. Okay, IAF. Indian Air Force. IAF. Okay. So that was all about his education. What was asked? It is clearly telling you man needs difficulties, says Kalam. Comment on personality, that is over. Then describe the early life and education of Kalam. Then bold martini. Describe the early life and education of Kalam. I'll just bold this. Control B. Next, this is question number 3. Then question number 4. Describe the career of Abdul Kalam. Again, the same thing. Defense Research Development Laboratory, ನಾಸಾದಾಗ ಹೋಗಿ ಏನ್ ಮಾಡಿದ್ರು, ಇಸ್ರೋದಾಗ ಏನ್ ಮಾಡಿದ್ರು, ದೆನ್ ಅದಾದ ಬಳಿಕ DRDOದಲ್ಲಿ ಏನ್ ಮಾಡಿದ್ರು, ಅದನ್ನೇ ಸೇಮ್ ಇದೆ. ಜಸ್ಟ್ ಲೆಟ್ ಅಸ್, ಇದು ಹೆಂಗಿದೆ ಗೊತ್ತಾ? ಸಿ, ಯು ಕ್ಯಾನ್, ಇಲ್ಲಿ ನೋಡ್ರಿ ಮೇಲೆ ಏನಿದೆ, ಡಿಸ್ಕ್ರೈಬ್ ದ ಕರಿಯರ್ ಆಫ್ ಅಬ್ದುಲ್ ಕಲಾಂ ಅಂದ್ರೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರು, ಇದು ಕರಿಯರ್. ಅಲ್ಲಿ ಮೇಲೆ ಕೇಳಿದ್ರು ಡಿಸ್ಕ್ರೈಬ್ ದ ಕರಿಯರ್ ಆಫ್ ಕಲಾಂ ಏನ್ DRDO ಅಂಡ್ ಇಸ್ರೋ ಅಂದಿದ್ರು, ಅವೆರಡರಲ್ಲಿ ಕೇಳಿದ್ರು. ಅದು ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿದ್ದಾರೆ. ಇಸ್ರೋದಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ಬಂದ್ರು, DTD ಅಂಡ್ PS ಗಳ ಕೆಲಸ ಮಾಡಿದ್ರು, ಅವೆಲ್ಲ ನಾವು ಇಲ್ಲಿ ಬರೀಬಹುದು. ಓಕೆ, ಸೌಂಡಿಂಗ್ ರಾಕೆಟ್ಸ್ ನಲ್ಲಿ ಕೆಲಸ ಮಾಡಿದ್ರು, ದಟ್ ವಿ ಕ್ಯಾನ್ ಆಡ್ ಹಿಯರ್. ಓಕೆ, ಸೊ ನೋಡೋಣ ವಾಟ್ ಹಿ ಹ್ಯಾಸ್ ಟೋಲ್ಡ್ ಹಿಯರ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಐ ವಿಲ್ ಕಮ್ ಬ್ಯಾಕ್ ಹಿಯರ್. Narrate Kalam's childhood and influence of Kalam during his childhood, or describe the peaceful place Rameshwaram. ಅವ್ರ ಚೈಲ್ಡ್ಹುಡ್ ಹೆಂಗಿತ್ತು ಅಂಡ್ ಇನ್ಫ್ಲುಯೆನ್ಸ್ ಆಫ್ ಕಲಾಂ ಡ್ಯೂರಿಂಗ್ ಇಸ್ ಚೈಲ್ಡ್ಹುಡ್. ಅಂದ್ರ ಅವ್ರಿಗೆ ಏನ್ ಇನ್ಫ್ಲುಯೆನ್ಸ್ ಆಯ್ತು, ಅದರಿಂದ ಇನ್ಫ್ಲುಯೆನ್ಸ್ ಆದ್ರು, ಅದ್ರ ಬಗ್ಗೆ ಇಲ್ಲಿ ಕೇಳಿದಾನ. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಸೈಕ್ಲಾನ್ ದಟ್ ಸ್ಟ್ರಕ್ ರಾಮೇಶ್ವರಂ ಕೋಸ್ಟ್ ಅಫೆಕ್ಟ್ ಆಥರ್ಸ್ ಫ್ಯಾಮಿಲಿ ಬಿಸ್ನೆಸ್? ಹೌ ಡಿಡ್ ದೇ ಡೀಲ್ ವಿತ್ ದ ಸಿಚುವೇಶನ್? ಅಂದ್ರೆ ಏನಾಯ್ತು, ಸೈಕ್ಲೋನ್ ಹಿಟ್ ಆದ್ಕೊಳ್ಳಿ ಅವ್ರ ಬೋಟ್ ಹರ್ಕೊಂಡು ಹೋಗ್ಬಿಡ್ತು. ಬೋಟ್ ಮಾಡಿದ್ರಲ್ಲ, ಆ ಬೋಟ್ ಹರ್ಕೊಂಡು ಹೋಗ್ಬಿಡ್ತು. ಮುಂದೆ ಅವ್ರಿಗೆ ಆ ಬೋಟ್ ಹರ್ಕೊಂಡು ಹೋಗೋಣ ಮತ್ತೆಷ್ಟು ಕಷ್ಟ ಆಯ್ತು ಫೈನಾನ್ಷಿಯಲಿ, ಅದ್ರ ಬಗ್ಗೆ, ಅದರಿಂದ ಹೇಗೆ ಹೊರಗೆ ಬಂದು. ರೈಟ್, ವಾಟ್ ಡೂ ಯು ನೋ ಅಬೌಟ್ ಕಲಾಮ್ಸ್ ಫಾದರ್? ಅದ್ರ ಬಗ್ಗೆನೂ ನಾವು ಬರಿಬಹುದು ಇಲ್ಲಿ. ನೆಕ್ಸ್ಟ್ ಕ್ವಶನ್, ವಾಟ್ ಇವೆಂಟ್ ಇನ್ಫ್ಲುಯೆನ್ಸ್ ದ ಆಥರ್ ಟು ಮೂವ್ ಅವೇ ಅಂಡ್ ಸ್ಟಡಿ ಇನ್ ಸ್ಕ್ವಾಡ್ಸ್ ಹೈಸ್ಕೂಲ್? ಯಾವ ಒಂದು ಕಾರಣದಿಂದ ಅವರು ಸ್ಕ್ವಾಡ್ಸ್ ಹೈಸ್ಕೂಲ್ ಹೋದ್ರು, ಯಾಕೆ ಹೋದ್ರು? ಹೈಯರ್ ಸ್ಟಡೀಸ್ ಮಾಡ್ಲಿಕ್ಕೆ ಹೋದ್ರು, ಇಂಟೆಲಿಜೆಂಟ್ ಇದ್ರು ಅದಕ್ಕೆ. ರೈಟ್ ಬ್ರೀಫ್ಲಿ ಅಬೌಟ್ ಎಜುಕೇಶನ್ ಆಫ್ ಕಲಾಂ ಅಂಡ್ ಈಸ್ ಬಿಕಮಿಂಗ್ ಎನ್ ಏರೋನಾಟಿಕಲ್ ಇಂಜಿನಿಯರ್. ಅವ್ರ ಯಾವ ರೀತಿ ತಮ್ಮ ಶಿಕ್ಷಣ ಪಡೆದ್ರು, ಹೈಸ್ಕೂಲ್ ಮತ್ತು ಇಂಟರ್ಮೀಡಿಯೇಟ್, BSc ಅಂಡ್ ದೆನ್ ಇಂಜಿನಿಯರ್, ಹಿ ಬಿಕೇಮ್ ಎನ್ ಏರೋನಾಟಿಕಲ್ ಇಂಜಿನಿಯರ್. ಅದ್ರ ಬಗ್ಗೆ ಬರೀರಿ. ಅಲ್ಲಿ ಯಾವ ಟೀಚರ್ಸ್ ಇದ್ರು, ಹೆಂಗ್ ಇನ್ಫ್ಲುಯೆನ್ಸ್ ಮಾಡಿದ್ರು, ಅದು ಬರೀರಿ. ಡಿಸ್ಕ್ರೈಬ್ ಹೌ ಕಲಾಂ ಗಾಟ್ ಎಜುಕೇಟೆಡ್ ಅಂಡ್ ಗ್ರೀವ್ ಅಪ್ ಇಂಟು ಅನ್ ಏರೋನಾಟಿಕಲ್ ಇಂಜಿನಿಯರ್. ಎಲ್ಲ ಒಂದೇ ಆಯ್ತಾ? Or describe the education of Kalam and influence on him during his studies. See, what event influenced the author to move away and study in Squads High School? ಎಲ್ಲಾನು ಆರ್ ಆಗಂಗಿಲ್ಲ ಇಲ್ಲಿ. ಈ ಮೂರು ಕ್ವಶನ್ಸ್
ಕ್ವಶನ್ ನಂಬರ್ ಸಿ ಕ್ವಶನ್ ನಂಬರ್ 7 ಫಸ್ಟ್ ಏನದಲ್ಲ, ಎದಕ್ಕೆ ಸ್ಕ್ವಾಡ್ಸ್ ಹೈಸ್ಕೂಲ್ ಹೋದ್ರಂತ ಬರ್ದಾನ. ಅದ್ರ ಬದ್ಲಿ ವಾಟ್ ಇವೆಂಟ್ ಇನ್ಫ್ಲೂಯೆನ್ಸ್ ದ ಆಥರ್ ಟು ಮೂವ್ ಅವೇ ಅಂಡ್ ಸ್ಟಡಿ ಇನ್ ಸ್ಕ್ವಾಡ್ಸ್ ಹೈಸ್ಕೂಲ್ ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ and other institutions further. ಹಿಂಗ್ ಕೇಳ್ಬೇಕಾಗಿತ್ತು. Then write briefly education as an aeronautical engineer, then how he got educated aeronautical engineer, about education of Kalam and influence of him during his studies. ಇವೆಲ್ಲ ಎಲ್ಲದಕ್ಕೂ ಒಂದೇ ಆನ್ಸರ್ ಅದ ಇಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ವಶನ್ ನಾ ಹೇಳ್ತೇನೆ ಇದನ್ನ. ಜಸ್ಟ್ ಲೆಟ್ ಅಸ್ ಸಿ ವಾಟ್ ವಾಸ್ ದ ಇಂಪಾರ್ಟೆಂಟ್ ಲೆಸನ್ ದಟ್ ಇಯರ್ ದೊರೈ